ವಸ್ತುಗಳು ಕೊಟ್ಟ ಅಂತ ಹೇಳಿ ಹೇಳೋರು ಕೈಲಾಸದಿಂದ ತಗೊಂಡು ಬರಾಗೆ ಅಮೋಕ್ಷದ ಮತ್ತೆ ಬರಾಗೆ ಅವೆಲ್ಲ ತಗೊಂಡು ಬಂದಾರ ಅಂತೇಳಿ ಒಂದು ತೊಡೆ ಬಿರುದಾವಳಿಗಳ ಹೆಸರು ಹೇಳಿದ್ರಿ. ಹೌದು, ಅಂಕೆ ಸಂಖ್ಯೆಗಳಿಟ್ಟು ಬೇಕಲ್ಲ ಲೆಕ್ಕ ಎಟ್ಟರದು. ಇನ್ನೊಂದು ಮಾತ ಅಮಾವಾಸ್ಯದ ಮತ್ತ ಕೈಲಾಸದಿಂದ ತಗೊಂಡು ಬರುವಂತ ಸಂದರ್ಭದಲ್ಲಿ ಕೈಲಾಸದಲ್ಲಿ ಅವಕ್ಕೂರ್ನ ಯಾರು ತಯಾರು ಮಾಡಿದ್ರು ಅದು ಬೇಕಲ್ಲ. ಹಂಗ ನಾ ಏನ್ ಕೇಳಿದ್ದ ಅವು ಹೆಂಗ್ ಹುಟ್ಟುದು? ಹೌದು, ಅವು ಹೆಂಗ್ ಹುಟ್ಟುದು ಅವಕ್ಕೆ ಅಂಕೆ ಸಂಖ್ಯೆಗಳಿಟ್ಟದ. ನಮಗ್ ಗೊತ್ತೈತಿ ನೀವ್ ಏನ್ ಹೇಳ್ತೀರ ನನಗೆಲ್ಲ ಗೊತ್ತೈತಿ. ಏನ್ ಬೇಕಾದ ಪ್ರಶ್ನೆ ಕೇಳ್ರಿ ಅಮೋಕ್ಷದ ಮತ್ತ ಮನೆಯವರಿಗೆ ನಮ್ಮ ಅಪ್ಪ ಅಮೋಕ್ಷದ ಮತ್ತೆ ಕೈಲಾಸ ತಗೊಂಡು ಬಂದಂತ ಅದೇ ಒಂದು ಉತ್ತರ ಹೇಳ್ತೀರಿ ನೀವು. ಯಾವ್ದಾರ ಶತ್ರು ವಿಷಯ ಕೇಳ್ರಿ ಅಲ್ಲಿ ಬೇವರಿಗೆ ಐತಿ ಅಂತ ಹೇಳ್ತೀರಿ. ನಿಮ್ಗೊಂದು ಮಾತು ಕೇಳ್ತಾ ಸೋಮ ಮಾಸ್ತರ್ಗ ಏನ್ ಕೇಳ್ಬೇಕಂದ್ರಿ ನೀವು? ಪಂಚ ಪೂಜಾಗೌಡ ಬೇವರಿಗೆ ಊರಾಗ ಅವನ ಗಡ್ಡಿ ಐತಿ ತಂಡಿ ಸೇವಾ ಕೊಡದಾನ ಅಂತೇಳಿ ಲೇಖ ತಂದು ತೋರಿಸಿರಿ. ಈ ಸದ್ಯ ಬೇವರಿಗೆ ಅವ್ರಿಗೆ ಫೋನ್ ಹಚ್ತಾ ಬೇವರಿಗೆ ಅವ್ರು ಫೋನ್ ಹಚ್ಚೋದು ಯಾರ? ಬೇವರಿಗೆ ಅವರು 1000 ಸಾರಿ ನಮ್ಮ ಸಂಘಟ ಕಾರ್ಯಕ್ರಮ ಮಾಡ್ಯಾರ. ಬಿಡ್ಯಾನ್ಸಿದ್ ಮಾರಾದ್ರು ಅವ್ರು ಸೋಮಣ್ಣ ಅವ್ರಂಗ್ ಮಾತಾಡ್ತಕ್ಕಂತ ಮಾಸ್ತರ. ಹೌದು, ಅವರು ನನ್ನ ಸಂಘಟ ಸುಮಾರು 1000 ಸಾರಿ ಕಾರ್ಯಕ್ರಮ ಮಾಡಿರ್ತಾರೆ. ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಆ ಬೇವರಿಗೆ ಒಳಗೆ ಗುಡಿ ತೋರ್ಸಿದ್ರಿ ಅಂದ್ರ ನೀ ಯಾರು ಹೇಳ್ತಿದ್ರೆ ಕೇಳ್ತಾ ಮಾಸ್ತರ್ ನಾ ಇವತ್ತು. ಹೌದು, ಏನ್ ಹೇಳ್ತಿದ್ರೆ ಕೇಳ್ತೇವೆ. ಬೇವರಿಗೆ ಒಳಗೆ ಪಂಚ ಪೂಜಾದ ಗೌರವನ್ನ ಗುಡಿ ತೋರ್ಸಿದೆ ಅಂದ್ರೆ ತೋರಿಸ್ಬೇಕಲ್ಲ. ಲೇಖ ತಂದು ತೋರ್ಸಕತ್ತೀರಿ. ಲೇಖಿನ ವ್ಯವಹಾರ ಇಲ್ಲಿ ಬ್ಯಾಡ. ಲೇಖ ಪ್ರಕಾರ ಮಾಡ್ತಾರ ಮತ್ತ ಅದು ಬ್ಯಾರೆ ಅದಾವ. ಅದು ಪಾಯಿಂಟಿನ ಕೂತಿತ್ತ ಅದು ಬೇರೆ ಅದ. ಅದು ಯಾವ ಹಾಲು ಮಟ್ಟಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖಗಳು ಯಾವ ಇಲ್ಲ. ಏನೈತಿ ಹಾಲು ಮಟ್ಟಕ್ಕ ಮಾರ್ಗದರ್ಶಿ ಹಿರಿಯರ ಬಾಯಿಂದ ಹಿರಿಯರಿಗೆ ಹರಿದು ಬಂದದಿದು. ಹೌದು, ನೀವು ತಂದು ಲೇಖ ತಂದು ಪ್ರೂಫ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನಾ ಕೇಳವಲ್ಲ. ಒಂದಿಬ್ಬರು ಬಾಯಿಲೆ ಕೇಳ್ಕೊಂಡು 4 ಪುರಾಣ ಬರೀದು 4 ಪುರಾಣ ಅದೇ ದಿವಸದ ಅದು. ಹೌದು, ಅದು ನಡೆದಿದ್ದೆ ಅದೇ ಅದ ಗುರುವರಿಗೆ. ನೀವ್ ಯಾರ ಪುರಾಣರೇ ಬರೀರಿ, ಮತ್ತೊಂದು ದೊಡ್ಡದು ಪುಸ್ತಕರೇ ಬರೀರಿ, ಏನ್ ಬೇಕಾದ್ ಮಾರಿ ಕರಿ ಆ ಪುರಾಣಕ್ಕೆ ನಾವು ನಂಬೋರಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಸಿದ್ಧಾಂತ ಇರ್ಬೇಕು. ಬೇವೂರಿಗೊಳಗ ಪಂಚ ಪೂಜಾದ ಗೌಡನ ಗುಡಿ ತೋರಿಸಿದ್ರೆ ನೀ ಏನ್ ಹೇಳ್ತದೆ ಕೇಳ್ತೀನ. ಹೌದು, ಇನ್ನು ಮತ್ತ ನಮ್ಮ ಗುರುಗಳ ಗುಡುದನ್ನ ಇವರೇ ಸ್ವಾಮ ಮಾಸ್ತರ್ ಗುರುಗಳಿನ ಗಚ್ಚಿಡ್ಕೊಳಕ್ ಬರುತ್ತೆ. ಇವರೇ ಮಾಡುದ ಅವ್ರೆಲ್ಲಾರು ಉದ್ದೇಶಿ ಮತ್ತೊಂದೆರಡು ಪ್ರಶ್ನೆ ನಮಗ್ ಮಾತಾಡ್ರ. ಹೌದು, ಶ್ರಾವಣದೊಳಗ ಹೇಳಿಕೆ ಆಗ್ತಾವ. ತೂಗುಟದ ಮೇಲೆ ಹೇಳಿಕೆ ಆಗ್ತಾವ. ಅಲ್ಲಿ 7 ಗಂಟೆ ಏರಿ 5 ಮಂದಿ ಆ ಶಾಂತಮುತ್ತನ ಬಡ್ಡಿ ಅವರು ಹೇಳಿಕೆ ಮಾಡ್ತಾರ. ಅಲ್ಲಿ ಹೇಳಿಕೆ ಮಾಡ್ಬೇಕಾದ್ರೆ ನಂದಿ ಕೋಲು ಬರ್ತೈತಿ, ಯಾವ ನಂದಿ ಕೋಲು ಬರ್ತೈತಿ ಅಂತಕ್ಕಂತ ಮಾತನ್ನ ಕೇಳ್ಯಾರಪ್ಪ. ನಮಗೂ ನಿನ್ನಂತವ್ರು ಅವ್ರು ಪ್ರಶ್ನೆ ಮಾಡಿದ್ರು. ನಾವು ಹೋಗಿ ಅವ್ರು ಸರ್ವರು ವಿಚಾರ ಮಾಡ್ದ. ಹೌದು, ಅಲ್ಲಿ ಯಾವ ನಂದಿ ಕೋಲು ಬರಲ್ಲ. ಅಲ್ಲಿ ಏನ್ ಅನತಿ ಕೇಳಿದ್ರ ಆ ಹಿಂದಿನ ಒಂದು ವಾಡಿಕೆ ಪದ್ಧತಿ